ಇವರೇ ವಿಡಿಯೋ ಮಾಡ್ತಾರೆ ನನ್ನ ಫೋನಲ್ಲಿ. 900 feet depth. ನಾನು ಹಿಂದೆ ಇರೋ ಜಾಗ ಇದು. ಇನ್ನೂ ಒಳಗಡೆ ಹೋಗ್ಬಿಟ್ಟಿದ್ದು. ಹಾಂ 2-3 hours ಭಗವಂತ ಕಾಪಾಡಪ್ಪ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ರಘು ರೌಂಡ್ಸ್ ಯೂಟ್ಯೂಬ್ ಚಾನಲ್. ಭಾಳ ದಿನಗಳ ನಂತರ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನಾನಿವತ್ತು ಆಂಧ್ರ ಪ್ರದೇಶದಲ್ಲಿರುವ ವಾಲ್ಮೀಕಿ ಕೇವ್ಗೆ ಬಂದಿದ್ದೀನಿ. ವಾಲ್ಮೀಕಿ ಗುಹೆ ನೋಡೋಣ ಹೆಂಗಿದೆ ಅಂತ. ವಾಲ್ಮೀಕಿ ಗುಹೆನ ಹೋಗೋಣ. ನೀರು ಇಟ್ಕೋಬೇಕಂತೆ. ಹಾಂ ನೀರು ಇಟ್ಕೋಬೇಕಂತೆ. ಫುಲ್ ಹೋಗೋದು ಬರ್ಬೇಕಾ? ಬನ್ನಿ ಹೋಗೋಣ. ಎಷ್ಟಿದೆ ಅಂತ ಡೀಪ್ ಇದು? 900 feet. ಎಷ್ಟು? 900 feet depth. ಹಾಂ 330 steps. తర్వాత ಫ್ಲಾಟ್ ಮಾಡ್ತೀವಿ. ಓಕೆ. ಏನಂತೆ? ಏನೋ ಸಫೋಕೇಶನ್ ಆದ್ರೆ ಹಾಂ ಓಕೆ, ಥ್ಯಾಂಕ್ ಯು. ಹಾಂ, ಹುಷಾರಾಗಿ ಹೋಗಿ ಬನ್ನಿ ಅಂತ ಪಾಪ ಅವರು ಸ್ನೇಹಿತರು ನಮಗೆ ಹೇಳ್ತಾ ಇದ್ರು. 350 ಸ್ಟೆಪ್ ಇದೆಯಂತೆ, 900 ಅಡಿ ಆಳ ಇದೆಯಂತ. ಇದು ನಿಮ್ಗೇನಾದ್ರು ಸಫಿಕೇಶನ್ ಆಗ್ತಾ ಇದೆ, ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ವಾಪಸ್ ಬಂದ್ಬಿಡಿ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ನಾವು ಶುರು ಮಾಡಿದ್ದೀವಿ ಕೆಳಗಡೆ ಹೋಗ್ಲಿಕ್ಕೀಗ. ಪಾಪ ಮೇಲ್ಗಡೆ ಇರೋ ವ್ಯಕ್ತಿ ಒಂದು 10 ಸಲ ಹೇಳಿದ್ದಾನೆ, ಸರ್ ಹುಷಾರು ಹುಷಾರು ಹುಷಾರು, ಕೆಳಗಡೆ ನೋಡಿಕೊಂಡು ಕಣ್ಣು ಬಿಟ್ಟು ಮೆಟ್ಲು ನೋಡ್ಕೊಂಡು ಕೆಳಗಡೆ ಇಳೀರಿ, ಫೋನ್ ನೋಡ್ಕೊಂಡು ಓಡಾಡಬೇಡಿ ಅಂತ. ಸೊ ನೋಡಿ ಇದು ಜಾಗ ಹೆಂಗಿದೆ ಅಂತ ತೋರಿಸ್ತೀನಿ, ಕ್ಯಾಮ್ರಾ ಆ ಕಡೆ ತಿರುಗಿಸಿ. ಹೊರಗಡೆ ತುಂಬ ಶೆಕೆ ಇರುತ್ತೆ ಅಂತ, ಫ್ಯಾನ್ ವ್ಯವಸ್ಥೆ, ಕತ್ಲೆ ಇರುತ್ತೆ ಅಂತ ಲೈಟ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇಳಿದಿರೋದು ಅಲ್ಲೇ ಇಷ್ಟು ಥರ ಬಂದಿದ್ದೀವಿ. ಫುಲ್ಲು ಕೆಳಗಡೆ ಬರ್ತಾ ಫುಲ್ ಕತ್ಲೆ ಆಗಿ ಹೋಗ್ತಿದೆ. ಫುಲ್ಲು ಉಸಿರಾಟಕ್ಕೆ ಅಂತ ಬೇಕಾದ ಸಫಿಷಿಯೆಂಟ್ ಗಾಳಿ ಸಿಗಲ್ಲ ಇದೆ. ಟಾರ್ಚ್ ಹಾಕೊಳ್ಳಿ. ಕೆಳಗಡೆ ಬಂದ್ಬಿಟ್ವಿ ನಾವು.
ಸೊ ಇನ್ನೂ ಹೋಗುತ್ತಂತೆ, ಇಲ್ಲಿ ಮುಂದೆ ಸಫೋಕೇಶನ್ ಆಗುತ್ತೆ. ಹಾಂ, ಇನ್ನು ಹೋಗಂಗಿದ್ರೆ ಹೋಗಿ. ಮೆಟ್ಲಿಲ್ವಾ ಇಲ್ಲಿ? ಮೆಟ್ಲೆಲ್ಲ ಹೌದಾ? ಇಲ್ಲ, ಸ್ವಲ್ಪ ಕೂತಿರ್ತಾರೆ. ಹಾಂ, ಇಲ್ಲಿಂದ ಮುಂದಕ್ಕೆ ಮೆಟ್ಲಿಲ್ಲ. ಸೊ ಧೈರ್ಯವಂತರು ಇಲ್ಲಿಂದ ಮುಂದಕ್ಕೆ ಹೋಗ್ಬೋದಂತೆ. ಸೊ ನಮಗೆ ಎಷ್ಟು ಧೈರ್ಯ ಇದೆ ಅಂತ ಚೆಕ್ ಮಾಡೋಕ್ಕೆ ಹೊರಟಿದ್ದೀನಿ. ಓ ಶೆಟ್, ಬಹಳ ಕಿರಿದಾಗಿರುವಂಥ ರಸ್ತೆ ಇದು. ಭಯಾನಕವಾಗಿದೆ ಈ ಜಾಗ ಇಲ್ಲಿ ಅಂತೂ. ಅಮ್ಮ, ಯಾರೂ ಇಲ್ಲ ಇಲ್ಲಿ. ಈಗ ನಾನು ಹಿಂದೆ ಇರೋ ಜಾಗ ಇದು. ಇನ್ನೂ ಒಳಗಡೆ ಹೋಗುತ್ತಿದ್ದು. ಟ್ರೈ ಮಾಡೋಣ. ಆಗ್ತಲ್ಲ, ಸಿಕ್ಕಾಪಟ್ಟೆ ಬೆವರು ಬರ್ತಾಯಿದೆ, ಸುಸ್ತಾಗ್ತಿದೆ. ಟ್ರೈ ಮಾಡೋಣ. ಇದು ನಾವು ಬಂದಿದ್ದ ಜಾಗ ಈ ಕಡೆಯಿಂದಲೇ ಮುಂದೆ ಟ್ರೈ ಮಾಡೋಣ. ವಾಪಸ್ ಹೋಗೋಕ್ಕೆ ದಾರಿ ಕರೆಕ್ಟಾಗಿ ಗೊತ್ತಾದರೆ ಸಾಕಷ್ಟೇ. ಮುಂದೇನೋ ಒಂದು ದೇವಸ್ಥಾನ. ಹಾಂ, 2-3 ಅವರ್ಸಾ? ಹೌದಾ? ಇನ್ನೂ ಮುಂದೆ ಹೋಗ್ತಾನೆ ಇದೆ ದಾರಿ ಇದು. ನನ್ನ ಜೊತೆ ಹಿಂಗಿಬ್ಬರು ಹುಡುಗರು ಇದ್ದಾರೆ ಇಲ್ಲಿ. ಪಾಪ ಅವರು ಮುಂದಕ್ಕೆ ಹೋಗ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಿದ್ದಾರೆ. ಇಲ್ಲೇನೋ ಒಂದು ಪೂಜೆ ಮಾಡಿದ್ದಾರೆ. ಈ ಜಾಗ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡೋಣ, ಇನ್ನೊಂಚೂರು ಮುಂದೆ ಹೋಗಿ ಸಾಧ್ಯವಾದರೆ ಟ್ರೈ ಮಾಡೋಣ. ಭಗವಂತ ಕಾಪಾಡಪ್ಪ. ಬಹುಶಃ ಇದು ಲಾಸ್ಟ್ ಅಂತ. ಹೌದು, ಎಸ್, ಎಂಡಿಗೆ ರೀಚ್ ಆಗಿದ್ದೀನಿ. ಕೊನೆ. ವಾಲ್ಮೀಕಿ ಗುಹೆಯ ಎಂಡ್ ಇದು. ಇಲ್ಲಿಂದ ಮುಂದೆ ದಾರಿ ಇಲ್ಲ. ಸೊ ಅಂತೂ ಇಂತೂ ಧೈರ್ಯ ಮಾಡಿ ಗುಹೆಯ ಕೊನೆಯ ಭಾಗಕ್ಕೆ ಬಂದು ನಾವು ವಿಡಿಯೋ ಫೋಟೋ ತೆಗಿತಾ ಇದ್ದೀವಿ. ಚೆನ್ನಾಗಿದೆ. ಸೊ ಒಂದ್ಸಲಿ ಲೈಫಲ್ಲಿ ಬಂದು ನೋಡಬಹುದು ಮಿರಾಕಲ್. ಗುಹೆ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋರು ಇಲ್ಲಿ ಬಂದು ನೋಡಬಹುದು. ಥ್ಯಾಂಕ್ ಯು. ಬಾಯ್ ಬಾಯ್. ಇಲ್ಲಾರು ಸ್ನೇಹಿತರು ಮೆಟ್ಲು ಹಾಕ್ಕೊಂಡು ಆ ಕಡೆ ಮೂಲೆಗೆ ಹತ್ಬಿಟ್ಟವ್ರೆ. ನಾನು ಆ ಕಡೆ ಟ್ರೈ ಮಾಡೋಕ್ಕೆ ಹೋಗಿಲ್ಲ.